ईटीवी न्यूज में स्वागत है आप तमाम दर्शकों का। मैं हूं आबिद हुसैन। ಗೋಲ್ ಗುಮ್ಮಟ ಅಂತ ಹೇಳಿ ನಾವೇನು ಮಾತನಾಡ್ತೀವಿ. ಇದು ಜಗತ್ತಿನ ಎರಡನೇ ದೊಡ್ಡ ಗುಮ್ಮಟವಾಗಿದೆ. ಸೇಂಟ್ ಪೀಟರ್ಸ್ ಏನು ಡೋಮ್ ಇವತ್ತಿನ ದಿವಸ ಸೆಂಟ್ ಬೆಸಿಲಿಕಾ ವ್ಯಾಟಿಕಾನ್ ನಲ್ಲಿರುವಂತದ್ದು. ನಂತರ ಎರಡನೇ ಗುಂಬಜ ಇದು. ಆದ್ರೆ ಆ ಗುಂಬಜಿಗೆ ಇವತ್ತು ಪಿಲ್ಲರ್ಸ್ ಇದಾವೆ. ಸೆಕೆಂಡ್ ಲಾರ್ಜೆಸ್ಟ್ ಪಿಲ್ಲರ್ಸ್ ಡೋಮ್ ಇನ್ ದ ವರ್ಲ್ಡ್ ಅಂತೀವಿ. ಅಂಡ್ ಫಸ್ಟ್ ಲಾರ್ಜೆಸ್ಟ್ ಪಿಲ್ಲರ್ಸ್ ಡೋಮ್ ಇನ್ ದ ವರ್ಲ್ಡ್ ಅಂತ ನಾವು ಕರೀತೀವಿ. ಅಂದ್ರೆ ಪಿಲ್ಲರ್ಗಳಿಲ್ಲಂಥದ್ದು, ಕಂಬಗಳಿಲ್ಲಂಥದ್ದು. ಇವತ್ತು ಈ ಐತಿಹಾಸಿಕ ಗೋಲ್ ಗುಂಬಜ್ ಆದಿಲ್ ಶಾಹಿ ದೊರೆಗಳೇನು ಕಟ್ಟಿದ್ದಾರೆ 400 ವರ್ಷಗಳ ಹಿಂದೆ, ಇದಕ್ಕೆ ಇಂದು ಜಿಲ್ಲಾಡಳಿತ ಹಾಗೂ ಪ್ರವಾಸೋದ್ಯಮ ಇಲಾಖೆ ಇವತ್ತು ಒಂದು CSR ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇಲ್ಲದೆ ರಿನ್ಯೂ ಪ್ರೈವೇಟ್ ಲಿಮಿಟೆಡ್ ಅವರು ಈ ಒಂದು ಗೋಲ್ ಗುಂಬತ್ಗೆ ಒಂದು ರಾತ್ರಿ ಅದಕ್ಕೆ ಜನರಿಗೆ ನೋಡ್ಲಿಕ್ಕೆ ಸಿಕ್ಬೇಕು ಅಂತ ಹೇಳಿ ಲೈಟ್ನಿಂಗ್ ವ್ಯವಸ್ಥೆಯನ್ನ ಏನು ದೀಪಾಲಂಕಾರದ ವ್ಯವಸ್ಥೆಯನ್ನ ಮಾಡಿ ಇವತ್ತು ಬಹಳ ಸಂತೋಷದಿಂದ ಈ ಒಂದು ಕಾರ್ಯಕ್ರಮವನ್ನು ನಾನು ಉದ್ಘಾಟನೆ ಮಾಡಿದೆ ಅಂತ ಹೇಳಿ ಕಳಿಸ್ತೇನೆ. ನಮ್ಗೆ ಗೊತ್ತಿದೆ, ಈಗಾಗಲೇ ಜಿಲ್ಲಾಧಿಕಾರಿಗಳು ಬಹಳ ಸುದೀರ್ಘವಾಗಿ ಇವತ್ತು ದಿವಸ ಹೇಳಿದ ಸಾಕ್ಷ್ಯಚಿತ್ರವನ್ನು ಕೂಡ ನಮ್ಮ ಆದರ್ಶ ಶೆಟ್ಟಿ ಅವರ ಸಾಕ್ಷ್ಯಚಿತ್ರವನ್ನು ಕೂಡ ನೋಡಿದ್ದೇನೆ. ಇಡೀ ಭಾರತ ದೇಶದಲ್ಲಿ ಹೆಚ್ಚಿನ ಸ್ಮಾರಕಗಳು ಮಾನ್ಯುಮೆಂಟ್ಸ್ ಇರುವಂತಹದ್ದು ವಿಜಯಪುರ ಜಿಲ್ಲೆ. ಮೋರ್ ದನ್ 85 ಮಾನ್ಯುಮೆಂಟ್ಸ್ ಅದ, 85 ಮಾನ್ಯುಮೆಂಟ್ಸ್ ಅದ ಸ್ಮಾರಕಗಳು. ಅದು ಗೋಲ್ ಗುಂಬಜು, ಇಬ್ರಾಹಿಂ ರೋಜಾ, ಬಾರಾ ಕಮಾನ್, ಆಸಾರ್ ಮಾಲ್, ಹೀಗೆ ಕುಮಟಗಿ ಸಮರ್ ಪ್ಯಾಲೇಸ್ ಇರ್ಬೋದು, ಹೀಗೆ ಬಹಳಷ್ಟು ಸ್ಮಾರಕಗಳನ್ನು ಹೊಂದಿದಂಥದ್ದು ವಿಜಯಪುರ ಜಿಲ್ಲೆ, ವಿಜಯಪುರ ನಗರ ವಿಶೇಷವಾಗಿ. ಅಷ್ಟೇ ಅಲ್ಲ, ನಾವು ಕೇವಲ ಆದಿಲ್ ಶಾಹಿ ಅರಸರು ಬರೀ ಗುಂಬಜ್ಗಳನ್ನ ಕಟ್ಟಿ ಸ್ಮಾರಕಗಳನ್ನ ಕಟ್ಟಿ ಹೋಗ್ಲಿಲ್ಲ. ಅವತ್ತು ಇಲ್ಲಿ ಒಂದು ಕರೇಜ್ ಸಿಸ್ಟಮ್ ಇತ್ತು, ನೀರಿನ ವ್ಯವಸ್ಥೆಯನ್ನ ಕೊಡುವಂತ ಒಂದು ಕರೇಜ್ ಸಿಸ್ಟಮ್ ಇತ್ತು. ಮತ್ತು ಇಡೀ ವಿಜಯಪುರ ಅಂದು ಅಂದಾಜು ಮಾಡಿದರೆ ಸುಮಾರು 9 ಲಕ್ಷ ಪಾಪ್ಯುಲೇಷನ್. ಜಿಲ್ಲಾಧಿಕಾರಿಗಳಿಗೆ ಇವತ್ತು ನಾವು 4-4.5 ಲಕ್ಷ ಪಾಪ್ಯುಲೇಷನ್ ಇದೆ. ನೀರು ಕೊಡ್ಲಿಕ್ಕೆ ಎಷ್ಟು ಕಷ್ಟಪಡ್ತಾ ಇದೀವಿ ಅಂತ ಗೊತ್ತಿದೆ. ಆದ್ರೆ ಇವತ್ತು 9 ಲಕ್ಷ ಜನಸಂಖ್ಯೆ ಇತ್ತು. ಆ 9 ಲಕ್ಷ ಜನಸಂಖ್ಯೆಗೆ ಇವತ್ತು ದಿವಸ ಆ ಹೈಡ್ರಾಲಿಕ್ ಸಿಸ್ಟಮ್ಸ್ ಏನು ಅವರು ಈ ಲೆವೆಲ್ಸ್ ಇದು ಮಾಡಿ ಇವತ್ತು ದಿವಸ ನೀರಿನ ವ್ಯವಸ್ಥೆಯನ್ನು ಮಾಡಿದ್ದು. ಎಲ್ಲಲ್ಲಿ ನೀವು ಬುರ್ಜ್ಗಳನ್ನ ಮಾಡಿ ಇವತ್ತು ಬೇಗಂ ತರ ನಿಮ್ಮ ರಾಮ ತೀರ್ಥ, ರಾಮಲಿಂಗ ಕೆರೆ, ಇದೆಲ್ಲರ ಮೂಲಕ ಇವತ್ತು ದಿವಸ ನೀರನ್ನು ಕೊಡುವಂಥದ್ದು ನಾವು ನೋಡಿದ್ವಿ. ಅಂದ್ರೆ ಆದಿಲ್ ಶಾಹಿ ಅರಸರು ಬಹಳ ಪ್ರಗತಿ ಪರವಾದಂತ ಅರಸರಿದ್ದರು. ಸಂಗೀತ್ ಮಹಲ್, ಸಂಗೀತ್ ಬಜಾರ್ ಆಗ್ತಿತ್ತಲ್ಲಿ. ಹೀಗೆ ಎಲ್ಲಾ ವಿಧದಲ್ಲಿ ಅವರು ಬಹಳಷ್ಟು ಪ್ರೋತ್ಸಾಹ ಕೊಟ್ಟಿದಂಥದ್ದು. ಇವತ್ತು ಬಹಳಷ್ಟು ಪ್ರವಾಸೋದ್ಯಮದಲ್ಲಿ ವಿಜಯಪುರಿಗೆ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆ ಕೊಡಲಿಕ್ಕೆ ಸಾಧ್ಯ ಇದೆ. ನಮ್ಮ ಭಾರತ ದೇಶದಲ್ಲಿ ಎಲ್ಲೋ ಒಂದ್ ಕಡೆ ನಾವು ಬಹಳಷ್ಟು ಹಿಂದುಳಿದಿದ್ದೀವಿ
ಪ್ರವಾಸೋದ್ಯಮದಲ್ಲಿ. ನಮ್ಮ ಹತ್ರ ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ರಾಜ್ಯದಲ್ಲಿ ಬಹಳಷ್ಟು ಒಂದು ಇತಿಹಾಸವನ್ನು ಹೊಂದಿದಂತಹ ಸ್ಮಾರಕಗಳು ತಾಣಗಳು ಇವತ್ತೊಂದು ದಿವಸ ನಮ್ಮ ಮುಂದಿದ್ದಾವೆ. ಇವತ್ತು ಇಲ್ಲೇ ತಗೊಳ್ಳಿ, ವಿಜಯಪುರನಲ್ಲಿ ಗೋಲ್ ಗುಂಬಜ್ ಇರ್ಬೋದು, ಇಬ್ರಾಹಿಂ ರೋಜಾ ಇರ್ಬೋದು, ಪಕ್ಕಕ್ಕೆ ಹೋದ್ರೆ ನೀವು ಬದಾಮಿ ಪಟ್ಟದಕಲ್ ಐಹೊಳೆ ಇರ್ಬೋದು, ತದನಂತರ ಹಂಪಿ ಇರ್ಬೋದು, ಅಲ್ಲಿ ಹೊಕ್ಕಡೆ ಹೋದ್ರೆ ಬೇಲೂರು ಹಳೆಬೀಡು, ಹೀಗೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಪ್ರವಾಸೋದ್ಯಮಕ್ಕೆ ಒಂದು ದೊಡ್ಡವಾದಂತಹ ಇತಿಹಾಸ ನಮ್ಮ ಮುಂದಿದೆ. ಅದೇ ರೀತಿ ಮಹಾರಾಷ್ಟ್ರ ಇನ್ನಿತರ ಎಲ್ಲ ರಾಜ್ಯದಲ್ಲಿ ಎಲ್ಲೋ ಒಂದು ಕಡೆ ನಾವು ಈ ಪ್ರವಾಸೋದ್ಯಮನ ವಿಶ್ವಕ್ಕೆ ನಾವು ಪ್ರವಾಸಿಗರನ್ನ ಆಕರ್ಷಣೆ ಮಾಡಲಿಕ್ಕೆ ನಾವು ಹಿಂದೆ ಬಿದ್ದಿದ್ದೀವಿ ಅನ್ನೋದನ್ನ ನಾವು ಒಪ್ಕೊಳ್ಬೇಕಾಗ್ತದೆ. ಈಗೂ ಕೂಡ ಕಾಲ ಮಿಂಚಿಲ್ಲ. ನಾವು ಸರಿಯಾಗಿ ಕೇಂದ್ರ ಸರ್ಕಾರಗಳು ಮತ್ತು ರಾಜ್ಯ ಸರ್ಕಾರಗಳು ಸಹಭಾಗಿತ್ವದಲ್ಲಿ ಇವತ್ತು ದಿವಸ ಕೆಲಸ ಮಾಡಿದ್ರೆ ಇವತ್ತು $100s of billions ಅಂದ್ರೆ ಸಾವಿರಾರು ಲಕ್ಷಾಂತರ ಕೋಟಿ ರೂಪಾಯಿ ಇವತ್ತು ದಿವಸ ನಾವು ಪ್ರವಾಸೋದ್ಯಮದಿಂದ ನಾವು ಜನರೇಟ್ ಮಾಡಲಿಕ್ಕೆ ಸಾಧ್ಯ ಇದೆ. ಲಕ್ಷಾಂತರ ಕೋಟಿ ಜನರೇಟ್ ಮಾಡೋದಿರಲಿ, ಇವತ್ತು ಕೋಟ್ಯಾಂತರ ಇವತ್ತು ದಿವಸ ಉದ್ಯೋಗಗಳನ್ನು ಕೂಡ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದ್ರೆ ಬಿಗ್ಗೆಸ್ಟ್ ಎಂಪ್ಲಾಯರ್ ಟೂರಿಸಂ ಅಂದ್ರೆ ಇವತ್ತು ಗೋವಾ ರಾಜ್ಯ ತಗೊಳ್ರಿ, ಟೂರಿಸಂ ನಂದೇ ಇವತ್ತು ದಿವಸ ಆ ರಾಜ್ಯ ನಡೀತದೆ. ಕೇರಳ ತಗೊಳ್ಳಿ, ಬ್ಯಾಕ್ ವಾಟರ್ಸು, ಹೀಗೆ ಬಹಳಷ್ಟು ಸಾಧ್ಯತೆಗಳು ಇವತ್ತು ದಿವಸ ನಮ್ಮ ಮುಂದಿದೆ, ಅಪರ್ಚುನಿಟೀಸ್ ನಮ್ಮ ಮುಂದಿದ್ದಾವೆ. ಎಲ್ಲೋ ಒಂದು ಕಡೆ ನಾವು ಹಿಂದ್ ಬಿದ್ದಿದ್ದೀವಿ. ಆ ಒಂದು ಆದಾಯ ಬಂದ್ರೆ ಬಹುಶಃ ನಮಗೆ ದೇಶದ ಆರ್ಥಿಕ ಶಕ್ತಿಗೆ, ರಾಜ್ಯದ ಆರ್ಥಿಕ ಶಕ್ತಿಗೆ, ಜಿಲ್ಲೆಗಳ ಆರ್ಥಿಕ ಶಕ್ತಿಗೆ ಇವತ್ತು ದಿವಸ ಸಹಕಾರಿ ಆಗ್ತದೆ ಅಂತ ಹೇಳಿ ನನ್ನ ಬಹಳ ಬಲವಾದ ನಂಬಿಕೆ ಮತ್ತು ಸತ್ಯನೂ ಕೂಡ ಅದು. ಇವತ್ತು ನಾವು ಬಹಳಷ್ಟು ಕೋಆರ್ಡಿನೇಟೆಡ್ ಎಫರ್ಟ್ ಮಾಡಬೇಕಾಗಿದೆ. ವಿಶೇಷವಾಗಿ ಜಿಲ್ಲಾಧಿಕಾರಿಗಳು ನಾವು ಈಗ ಬೇಲೂರು ಹಳೆಬೀಡು ವರ್ಲ್ಡ್ ಹೆರಿಟೇಜ್ನಾಗ ಬಂತು, ಬದಾಮಿ ಪಟ್ಟದಕಲ್ ವರ್ಲ್ಡ್ ಹೆರಿಟೇಜ್ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಬಂತು, ವಿಜಯಪುರ ಇನ್ನೂ ನಾವು ಬಂದಿಲ್ಲ. ನಿನ್ನೆ ಕೂಡ ನನಗೆ ಕೃಷ್ಣ ಕೋಲಾರ್ ಕುಲಕರ್ಣಿ ಅವರೊಂದು ಡಾಜಿಯರ್ ಇಂಟ್ಯಾಕ್ಟ್ನವರು ಕೇಂದ್ರ ಕಚೇರಿಯವರು ಒಂದು ಡಾಜಿಯರ್ ಮಾಡಲಿಕ್ಕೆ ಅವರು ಒಪ್ಕೊಂಡಿದ್ದಾರೆ. ಅವರು ಅದಕ್ಕೆ ಹಣದ ಅದನ್ನು ಒಪ್ಪಿಸ್ತಾರೆ. ನಾನು ಬಹುಶಃ ಅದನ್ನ ನನಗೆ ವಾಟ್ಸಪ್ ಕೂಡ ಮಾಡಿದ್ದಾರೆ. ನೀನು ಕೃಷ್ಣ ಕೋಲಾರ್ ಕುಲಕರ್ಣಿ ಅವರು ಇಂಟ್ಯಾಕ್ಟ್ ಸದಸ್ಯರಿದ್ದಾರೆ. ಆ ಡಾಜಿಯರ್ ತಾವು ಒಪ್ಪಿಗೆ ಕೊಟ್ಟರೆ ಅದನ್ನ ಡಾಜಿಯರ್ಗೆ ನಾನು BLD ಸಂಸ್ಥೆಯಿಂದ ಅದಕ್ಕೇನೋ ಅಮೌಂಟ್ ಬೇಕು, ಅದು 15 ಲಕ್ಷ ಬೇಕು, ಎಷ್ಟು ಬೇಕಾದ್ರೆ ನಾನು BLD ಸಂಸ್ಥೆಯಿಂದ ನಾನು ಕೊಟ್ಬಿಡ್ತೀನಿ. ಇವತ್ತು ಆ ಡಾಜಿಯರ್ ಪ್ರಿಪರೇಷನ್ಸ್ ಆಗ್ಬೇಕು. ಆ ಇಂಟ್ಯಾಕ್ಟ್ ಮಾಡಿದಂತ ಡಾಜಿಯರ್ಗೆ ಮಾನ್ಯತೆ ಇರ್ತದೆ ಅಂತ ನಾನು ಭಾವಿಸ್ತೇನೆ. ಕರೆಕ್ಟ್? ಸೊ ಅದ್ರ ಮಾಡೋ ಮೂಲಕ ನಮ್ಮ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಗೋಲ್ ಗುಂಬಜ್, ಇಬ್ರಾಹಿಂ ರೋಜಾ ಇನ್ನಿತರ ಸ್ಮಾರಕಗಳು ಇವತ್ತು ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಇವತ್ತು ದಿವಸ ಬರಬೇಕು. ಬಹಳಷ್ಟು ವಿಳಂಬ ಆಗಿದೆ. ನಾನು ಹೇಳ್ತಿದ್ದೆ, ಮೊನ್ನೆ ಕ್ಯಾಬಿನೆಟ್ ನಲ್ಲಿ ಕೂಡ ನಾನು ಹಿಂದೆ ಮುಖ್ಯಮಂತ್ರಿಗಳಿಗೆ ಹೇಳಿದ್ದೀನಿ. ಯಾವಾಗ ಚಾರ್ ಮಿನಾರ್ ಮತ್ತು ಇನ್ನಿತರ ಇದನ್ನ ಮಾಡಿದ್ರು, ಅವಾಗ ಆಂಧ್ರ ಪ್ರದೇಶದಲ್ಲಿ ಅಲ್ಲಿಯ ಚೀಫ್ ಸೆಕ್ರೆಟರಿ ನೇತೃತ್ವದ ಒಂದು ಸಮಿತಿ ಇತ್ತು, ಸ್ಟೇಟ್ ಚೀಫ್ ಸೆಕ್ರೆಟರಿ ಮತ್ತು ಜಿಲ್ಲಾಧಿಕಾರಿಗಳ ಮಟ್ಟದ ಕಮಿಟಿ ಇತ್ತು. ಆ ರೀತಿ ಒಂದು ಎಫರ್ಟ್ಸ್ ಇವತ್ತೊಂದು ದಿವಸ ಅಲ್ಲಿ ಆಗಿತ್ತು, ಪ್ರಯತ್ನಗಳಾಗಿತ್ತು. ಇಲ್ಲಿ ಕೂಡ ಅದಾಗಬೇಕಾಗಿದೆ. ನಾನು ಮತ್ತೊಮ್ಮೆ ಅಲ್ಲಿ ನಾನು ಚೀಫ್ ಸೆಕ್ರೆಟರಿಗೂ ಕೂಡ ನೆನಪಿಸ್ಕೊತೇನೆ, ತಮಗೂ ಕೂಡ ಇವತ್ತೊಂದು ದಿವಸ ಹೇಳ್ತಾ ಇದ್ದೀನಿ. ನಾಳೆ ತಾವು ಒಂದು ಚರ್ಚೆಯನ್ನು ಕೃಷ್ಣ ಕೋಲಾರ್ ಕುಲಕರ್ಣಿ ಮಾಡಿ ಆ ಇಂಟ್ಯಾಕ್ದಿಂದ ಏನು ಡಾಜಿಯರ್ ಮಾಡಲಿಕ್ಕೆ ಅವರು ಬಜೆಟ್ ಅನ್ನು ಕೇಳಿದ್ದಾರೆ. ಆ ಬಜೆಟ್ ಅನ್ನು ಒಂದು ದಿವಸ BLD ಸಂಸ್ಥೆ ನಾವು ಅದನ್ನ ಒದಗಿಸುವಂತ ಕೆಲಸ ಮಾಡ್ತೇವೆ. ಇದು ಒಟ್ಟಾರೆ ಇವತ್ತು ನಮ್ಮ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಗೋಲ್ ಗುಂಬಜು, ಇಬ್ರಾಹಿಂ ರೋಜಾ ಇನ್ನಿತರ ಮಾನ್ಯುಮೆಂಟ್ಸ್ ಬರಬೇಕು ಅನ್ನೋದು ನಮ್ಮೆಲ್ಲರ ಜನತೆಯ ಬಹುದಶಕಗಳ ಒಂದು ಆಶೆ ಆಗಿದೆ. ಆ ಕೆಲಸವನ್ನು ನಾವು ಮಾಡಬೇಕು ಅನ್ನೋದು ಮಾತನ್ನು ಹೇಳಿ, ಆ ಸ್ಮಾರಕಗಳ ರಕ್ಷಣೆ ಕೂಡ ಬಹಳಷ್ಟು ಆಗ್ಬೇಕಾಗಿದೆ. ಇವತ್ತೆಲ್ಲೋ ಒಂದ್ ಕಡೆ ASI ತನ್ನದೇ ಆದಂತ ಒಂದು ನಿಲುವನ್ನು ಹೊಂದಿದೆ. ಈಗ ಸ್ವಲ್ಪ ಬದಲಾವಣೆ ಆಗಿದೆ ಅಂತ ಕೇಳಿದೆ. ಜನರು ಕೂಡ ತಾವು ಹೇಳಿದಂಗೆ ಇವತ್ತು ಬದಲಾವಣೆ ಆಗ್ಬೇಕು. ಈಗ ನೀವು ಆನಂದ್ ಮಹಲ್ ಕಂದಕ ಬಗ್ಗೆ ಹೇಳಿದ್ರಿ, ಗಗನ್ ಮಹಲ್ ಕಂದಕ ಬಗ್ಗೆ. ಬಟ್ ಈಗಾಗಲೇ ನಾನು ಅದನ್ನ ಒಂದ್ಸಲ ಅದರೆಲ್ಲ ಸಂಪೂರ್ಣವಾಗಿ ಕ್ಲೀನ್ ಮಾಡಿಸಿ ಅಲ್ಲಿಂದ ಏನ್ ಡ್ರೈನ್ ವಾಟರ್ ಕನೆಕ್ಟ್ ಆಗಿತ್ತು ಅದನ್ನ ನಾನು ಮಾಡಿದ್ದೀನಿ ಒಂದ್ಸಲ ಕೆಲಸ. ಈಗ ಮತ್ತೆ ಪದೇ ಮಾಡುವಂತ ಪ್ರಶ್ನೆ, ಎಲ್ಲಾ ಬಾಡಿಗಳನ್ನ ಇವತ್ತು ತಾಜ್ ಬಾಡಿ ಹಿಡ್ಕೊಂಡು ಎಲ್ಲ ಬಾಡಿಗಳನ್ನ ಸ್ವಚ್ಛ ಮಾಡಿದೀವಿ. ಯಾಕೆ ಮಾಡಿದೀವಿ? ಇಲ್ಲಿನೂ ಕೂಡ ಗೋಲ್ ಗುಂಬಜ್ನಲ್ಲಿ ಕೂಡ ನನಗನ್ಸಮಟ್ಟಿಗೆ 2 ಬಾವಿಗಳನ್ನ ಇಲ್ಲಿ ಗೋಲ್ ಗುಂಬಜ್ನಲ್ಲಿ ಕೂಡ ಮಾಡಿದೀವಿ. ಪಕ್ಕದ ಹಾಶಿಫ್ ದರ್ಗಾದಲ್ಲಿ ಕೂಡ ಒಂದು ಬಾಡಿಯನ್ನು ಕ್ಲೀನ್ ಮಾಡಿಸ್ಕೊಟ್ಟಿದೆ. ಯಾಕಂದ್ರೆ ಅದು ಕಾಂಪೌಂಡ್ ಪಕ್ಕನೇ ಅದ. ಆ ನೀರನ್ನ ಈ ಕಡೆ ತಗೊಂಡು ಉಪಯೋಗಿಸಲಿ ಅಂದ್ರೆ ಅದು ಯಾವುದೂ ಕೂಡ ಎಫರ್ಟ್ಸ್ ಆಗ್ಲಿಲ್ಲ. ನಾವ್ ಯಾಕೆ ಮಾಡಿದೀವಿ ಅಂದ್ರೆ
ಈ ಬಾವಡಿಗಳನ್ನೆಲ್ಲ ಸ್ವಚ್ಛ ಮಾಡಿ. ವಿಜಯಪುರದಲ್ಲಿ ಕುಡಿ ನೀರಿಗೆ ಎಷ್ಟು ಸಮಸ್ಯೆ ಇದೆ. ಆ ಬಾವಡಿಗಳ ನೀರನ್ನು ಇವತ್ತು ಕೂಡ ಹೇಳ್ತೀನಿ ಜಿಲ್ಲಾಧಿಕಾರಿಗಳು. ನಿಮ್ಗೆ ಅವತ್ತು ಬಹಳ ಸಲ ನಿಮ್ಗೆ ಹೇಳಿದ್ದೀನಿ, ಕಾರ್ಪೊರೇಷನ್ ಕಮಿಷನರ್ ಬಂದಿಲ್ಲ ಇಲ್ಲಿ, ಕಾರ್ಪೊರೇಷನ್ ಕಮಿಷನರ್, ಬಿಡಿ ಕಮಿಷನರ್. ಇವತ್ತು ಕೂಡ ನಾವು ಸ್ನಾನ ಮಾಡಕ್ಕೆ, ಬಟ್ಟೆ ಒಗ್ಯಾಕ, ಪಾತ್ರೆಗಳನ್ನ ತೊಳ್ಯಾಕ, ಕಾರ್ಗಳನ್ನ ತೊಳ್ಯಾಕ ಎಷ್ಟು ನೀರು ಬೇಕಾಗ್ತದೆ, ಅದು ಈ ಬಾವಡಿಗಳಿಂದ ಸಾಧ್ಯ ಆಗ್ತದೆ. ಈ ನೀರನ್ನ ಬಾವಡಿಗಳ ನೀರನ್ನು ಬಳಕೆ ಮಾಡಿಬಿಟ್ರೆ ಕುಡಿ ನೀರಿಗೆ ಎಷ್ಟು ಬೇಕು. ಈಗೇನು ವಾಟರ್ ಸಪ್ಲೈ ಅದಲ್ಲ ಕೃಷ್ಣಾದಿಂದ, ಆ ವಾಟರ್ ಸಪ್ಲೈ ಕುಡಿ ನೀರಿಗೆ ಸೃಷ್ಟಿಗೆ ಮಾಡಿದ್ರೆ ಒಬ್ಬ ಮನುಷ್ಯಗೆ ಎಷ್ಟು ಬೇಕಾಗ್ತದೆ. ಒಬ್ಬ ಮನುಷ್ಯಗೆ ಭಾಳ 2 ಲೀಟರ್ ಬೇಕು, 3 ಲೀಟರ್ ಬೇಕು. ಬಹಳಷ್ಟು ಪ್ರೆಷರ್ ಕಡಿಮೆ ಆಗುತ್ತೆ. ಸುಮಾರು ನಾನು ಅವಾಗ ನೀರಾವರಿ ಸಚಿವನಾದಾಗ ಸುಮಾರು 10-12 ಕೋಟಿ ರೂಪಾಯಿ ಖರ್ಚು ಮಾಡಿ, ಅದರಲ್ಲಿ ಒಂದು 5-6 ಕೋಟಿ ರೂಪಾಯಿ ನಾನು ನೀರಾವರಿ ಮಂತ್ರಿ ಇದ್ದಾಗ ಎಲ್ಲ ನಮ್ಮ ಕಾಂಟ್ರಾಕ್ಟರ್ಸ್, ಶಂಕರ್ ರಾಯನ್ ಕನ್ಸ್ಟ್ರಕ್ಷನ್ಸ್ ಇರ್ಬೋದು, ಉಪ್ಪಾರ್ ಇರ್ಬೋದು, ಇನ್ನಿತರ ಯಾರು ನಮ್ಮ ಜಿ ಶಂಕರ್ ಇರ್ಬೋದು, ಎಲ್ಲರೂ ಸಹಾಯ ಮಾಡಿದ್ರು. ನಾವು ವಿನಂತಿ ಮಾಡ್ಕೊಂಡಾಗಿಲ್ಲಪ್ಪ ಒಂದೊಂದು ಬಾವಡಿ ನೀವು ತಗೊಳ್ಳಿ ಅಂತ ಹೇಳಿ. ಅದು ಮಾಡಿದ್ದೆಲ್ಲೋ ಒಂದ್ ಕಡೆ ವ್ಯರ್ಥ ಆಗ್ತಾ ಇದೆ. ಈಗಲಾದ್ರೂ ಕೂಡ ಅದನ್ನ ನಾವು ಬಳಸ್ಕೊಂಡ್ರೆ ವಿಜಯಪುರ ಕುಡಿ ನೀರಿನ ಒತ್ತಡ ಕಡಿಮೆ ಆಗ್ತದೆ. ಮತ್ತು ಈ ಎನ್ಕ್ರೋಚ್ಮೆಂಟ್ಸ್ ಏನಿದಾವೆ ನಾವು ನೋಡುತ್ತೀವಿ. ನಾವು ಪರವಾನಗಿ ಇಲ್ಲೇ ಈ ಬಾವಡಿಗಳನ್ನ ಕ್ಲೀನ್ ಮಾಡುವ ಸಂದರ್ಭದಲ್ಲಿ ನಿಮ್ಮ ಹಿಂದೆ ಇವರು ಡಿಸಿ ಆಗಿದ್ರು, ಅವಾಗ ಯಾರು ಶಿವಕುಮಾರ್ ಅವರು 2 ದಿವಸ ಪರ್ಮಿಷನ್ ಕೊಡ್ಲಿಲ್ಲ ಅವರು ಜೇಸದವರು. ಯಾಕಂದ್ರೆ ಗೋಲ್ ಗುಂಬಜ್ ಗಾರ್ಡನ್ಸ್ ಅವಾಗ ಹಳೆ ಮ್ಯಾಪ್ಸ್ ತೆಗೆದು ನೋಡ್ರ ಗಾರ್ಡನ್ಸ್ ಅದು ಹೆಂಗಿದೆ. ಇದು ಕೂಡ ಬಹಳ ಒಳ್ಳೆ ಲಾನ್ಸ್ ಇತ್ತು. ಅಷ್ಟೇ ಅಲ್ಲ, ಗುಲಾಬಿ ಹೂಗಳು ಕೂಡ ಇಲ್ಲ ಇತ್ತು ಹಿಂದೆ. ವಿವಿಧ ಇದನ್ನು ಹೊಂದಿದಂತ ಬ್ಯೂಟಿಫುಲ್, ಇದು ಬಹಳ ಒಂದು ಸುಂದರವಾದಂತ ಉದ್ಯಾನವನ ಇವತ್ತು ಸಿಕ್ತು. ಅದು ಇವತ್ತು ಉಳಿದಿಲ್ಲ. ಅದಕ್ಕೆ ನಾನು ಬಾವಡಿಗಳು ಕ್ಲೀನ್ ಮಾಡೋದು ನನಗೆ ಅಲೋ ಮಾಡಲಿಲ್ಲ. ಅವಾಗ ಶಿವಕುಮಾರ್ ಅವರು ಜಿಲ್ಲಾಧಿಕಾರಿಗಳು ಸ್ವತಃ ಬಂದಿಲ್ಲ, ಬಂದವರು ಅಲೋ ಮಾಡಿಸಿ ಅದನ್ನ ಬಾವಡಿಗಳನ್ನ ಕ್ಲೀನ್ ಮಾಡುವಂತ ಪ್ರಶ್ನೆ ಬಂತು. ಇದು ಎಎಸ್ಐ ಅಟಿಟ್ಯೂಡ್ ಕೂಡ ಚೇಂಜ್ ಆಗಬೇಕು. ಅದ್ರ ಜೊತೆಗೆ ಇವತ್ತೇನಾಗಿದೆ, ಎಎಸ್ಐ ಹತ್ರ ಬಹಳಷ್ಟು ಅವ್ರಿಗೆ ಅವ್ರನ್ನೂ ನಾವು ಬ್ಲೇಮ್ ಮಾಡಕ್ಕಾಗಲ್ಲ. ಯಾಕಂದ್ರೆ ಮ್ಯಾನ್ ಪವರ್ ಇಲ್ಲ ಅವ್ರಿಗೆ, ಗಾರ್ಡ್ ಮಾಡ್ಲಿಕ್ಕಾಗ್ಲಿ ಮತ್ತೊಂದಾಗ್ಲಿ. ಎಷ್ಟೋ ಕಡೆ ನಾವು ಈ ಕೋಟೆಗೋಡೆಯ ಕಲ್ಲುಗಳನ್ನು ಬಿಚ್ಚಿಕೊಂಡು ಹೋಗಿದ್ದಾರೆ. ಕೋಟೆಗೋಡೆ ಮೇಲೆನೆ ಮನೆ ಕಟ್ಟಿದ್ದಾರೆ. ನಾವು ಹೇಳ್ತೀವಿ ಎಷ್ಟು ಮೀಟರ್ಸ್ ಕೋಟೆಗೋಡೆ ಸೂತ್ರ ಇವತ್ತು ಏನು ಇದು ಬರ್ಬೋದು 300 ಮೀಟರ್ ಅಲ್ಲ, ಎಷ್ಟು ಮೀಟರ್? 100 ಮೀಟರ್ಸ್. 100 ಮೀಟರ್ಸ್ ಅಂದ್ರೆ ಎಷ್ಟು ಫೀಟ್ ಆಯ್ತದೆ? 330 ಫುಟ್ ಆಯ್ತು. ಎಷ್ಟು ಮೇಡಮ್? ನೋ ಕನ್ಸ್ಟ್ರಕ್ಷನ್ 100 ಮೀಟರ್ಸ್. ನೋಡ್ರಿ ಮತ್ತೆ ಏನಾಗಿದೆ ಅಂತ 100 ಮೀಟರ್ಸ್ ಅಂತ. ಇಲ್ಲಿ ನಾಗೂರು ಡಾಕ್ಟರ್ ಹಾದಿಗೆ ಹೋದಾಗ ಅದೆಲ್ಲ ಫೋರ್ಟ್ ಹತ್ತೆ ಮನೆ ಕಟ್ಟಾರ. ನಮ್ಮ ಮನೇನು ಕೂಡ ಕಾರ್ಪೊರೇಷನ್ ಕಮಿಷನರ್ಗೂ ಹೇಳಿದೆ, ಜಿಲ್ಲಾಧಿಕಾರಿ ನಿಮ್ಗೂ ಹೇಳಿದ್ದೀನಿ. ಅವ್ರೆಲ್ಲರಿಗೂ ಬೇರೆ ಕಡೆ ಕೊಡಿ. ಅವ್ರಿಗೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಟ್ಟ ಮ್ಯಾಗ ಅವ್ರನ್ನ ಬದಲಾವಣೆ ಮಾಡ್ಲಿಕ್ಕೆ ಮುಲಾಜಿಲ್ದೆ ಬದಲಾವಣೆ ಮಾಡಿ ಅವ್ರಿಗೆ ಬೇರೆ ವ್ಯವಸ್ಥೆ ಮಾಡಿಕೊಡ್ಬೇಕು. ಬಡವರು ಇದಾರೆ ಪಾಪ ಅವರು. ಆದ್ರೆ ನೀವು ಬೇರೆ ಕಡೆ ಬದಲಾವಣೆ ಮಾಡಿದಾಗ ಅವ್ರು ರಿಜಿಸ್ಟರ್ ಮಾಡ್ತಾರೆ, ಅದಕ್ಕೆ ಕೇಳಕ್ ಹೋಗ್ಬೇಡ. ಅವ್ರು ಕೊಡಿ, ಮನೆಗಳನ್ನ ಕೊಡೋದಂತ ಅವ್ರು ಕೊಡಿ. ಕೊಟ್ಟವ್ರಿಗೂ ಶಾಶ್ವತವಾದ ಇದು ಆಗ್ತದೆ. ಇಲ್ಲಿಗೆಲ್ಲ ಆಮೇಲೆ ಅದಕ್ಕೆಲ್ಲ ಕನೆಕ್ಷನ್ ಕೊಟ್ಟರೆ ಎಲ್ಲಾನು ಮಾಡ್ಬಿಟ್ರೆ, ಎಲೆಕ್ಟ್ರಿಸಿಟಿ ಕನೆಕ್ಷನ್, ಟಿವಿ ಗಿವಿ. ಇಲ್ಲಿ ಒಂದು ಗಗನ್ ಮಾಲ್ ನಾನು ಸಿಟಿ ರೌಂಡ್ಸ್ ಮಾಡ್ತಿದ್ದೆ ನಾನು 13 to 18. ಇಲ್ಲಿನೂ ಮಾಡ್ಬೇಕಾಗಿದೆ, ಮತ್ತೊಂದು ಪ್ರಾರಂಭ ಮಾಡ್ಬೇಕಾಗಿದೆ. ಆವಾಗ ಒಂದ್ಸಲ ಇದು ನಿಮ್ಮ ಲಲಿತ್ ಮಹಲ್ ಮುಂದೆ ಹೋದೆ. ಆ ಲಲಿತ್ ಮಹಲ್ ಹೋದಾಗ ಎಲ್ಲಾನು ಎನ್ಕ್ರೋಚ್ಮೆಂಟ್ಸ್ ಇತ್ತಲ್ಲ, ಯಾರ್ದು ಅಂತ ಕೇಳಿದ್ಮೇಲೆ ಒಬ್ರು ಹೇಳಿದ್ರು, ನಿಮ್ಮ ಲಕ್ಷ್ಮಣ್ ಅವ್ರ ಅಯ್ಯೋ ನಮ್ಮ ಹವಾಲ್ದಾರ್ ನಾನು ಬಾಡಿಗೆ ಕೊಟ್ಟಂತ್ರಿ ಅಂತ ಹೇಳಿದ್ರು. ನಿಮ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಎಂತೆಂತವ್ರು ಮಾಡಿದಾರೆ ಕೆಲಸ. ಅವ್ರು ಇರೋದಲ್ಲ, ಕಟ್ಟಿ ಬಾಡಿಗೆ ಕೊಟ್ಟಿದ್ದಾರೆ ಎನ್ಕ್ರೋಚ್ಮೆಂಟ್ ಮಾಡಿ. ಅದು ಒಂದು ಉದಾಹರಣೆ ಕೊಟ್ಟೆ. ಸೊ ಇವೆಲ್ಲವೂ ಕೂಡ ಆಗಿದಾವು. ಎಲ್ಲೋ ಒಂದ್ ಕಡೆ ಜನನು ಜಾಗೃತಿ ಆಗ್ತದೆ. ಸ್ಮಾರಕಗಳನ್ನು ಸ್ವಚ್ಛ ಇಡಬೇಕು. ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಅಂತ ಕೊಡ್ತಾ ಇದೀವಿ. ಏರ್ಪೋರ್ಟ್ ಬರ್ತಾ ಇದೆ, ಈಗ ರೈಲ್ ನೆಟ್ವರ್ಕ್ ಕೂಡ ಇಂಪ್ರೂವ್ ಆಗ್ತಾ ಇದೆ, ರೋಡ್ ನೆಟ್ವರ್ಕ್ ಇಂಪ್ರೂವ್ ಆಗಿದೆ. ಆ ಸ್ವಚ್ಛತೆಗೆ ನಾವು ಬಹಳಷ್ಟು ಗಮನ ಕೊಡ್ಬೇಕು. ಮತ್ತೆ ಎಲ್ಲೋ ಒಂದ್ ಕಡೆ ನಾನು ಸಿಟಿ ರೌಂಡ್ಸ್ ಹೋದಾಗ ನಾನೊಂದ್ಸಲ ಹೇಳಿದೆ, ಇಲ್ಲೆಲ್ಲಾನು ಕೂಡ ಬಹಳ ಹೊಲಸು ಮಾಡ್ತಾರೆ, ಗಲೀಜ್ ಮಾಡ್ತಾರೆ, ಶೌಚಾಲಯದ ವ್ಯವಸ್ಥೆ ಇಲ್ಲ ಅಂತ ಹೇಳಿ. ಶೌಚಾಲಯದ ವ್ಯವಸ್ಥೆ ಹೊಲಸು ಮಾಡೇ ಮಾಡ್ತಾರೆ ಜನ. ಆದ್ರೆ ಅಲ್ಲಿ ಎಲ್ಲಿ ಮಾಡಬೇಕು? ನಿಮ್ಮ ಇದರ ಹತ್ರನೇ ಆಫೀಸ್ನಿಂದ ಗಗನಮಾಲ್ಗೆ ಹೋಗುವಂತದ್ದು. ಅಲ್ಲೆಲ್ಲಿನೂ ಕೂಡ ಶೌಚಾಲಯ ಮಾಡ್ಲಿಕ್ಕೆ ಶೌಚಾಲಯಗಳನ್ನು ಕಾರ್ಪೊರೇಷನ್ ಕಮಿಷನರ್ಸ್ ಹೇಳಿ ಇವತ್ತು ಶೌಚಾಲಯಗಳ ವ್ಯವಸ್ಥೆ ಮಾಡ್ಬೇಕು. ಯಾಕಂದ್ರೆ ನಾವು
ಈಗ ಫಾರಿನ್ ಟೂರಿಸ್ಟ್, ಅವರೇಜ್ ಫಾರಿನ್ ಟೂರಿಸ್ಟ್ ಏನಿದ್ದಾರೆ ಅವ್ರು ಏನ್ ಕೇಳ್ತಾರೆ ನಮ್ಗಂದ್ರೆ ಕ್ಲೀನ್ ಎನ್ವಿರಾನ್ಮೆಂಟ್ ಕೇಳ್ತಾರೆ, ಸ್ವಚ್ಛತೆ ಇರಬೇಕು, ಹೈಜಿನಿಕ್ ಇರಬೇಕು. ಅವ್ರೇ ನಿಮ್ಗೆ 5 ಸ್ಟಾರ್ ಹೋಟೆಲ್ ಕೇಳಂಗಿಲ್ಲ. ದೇ ವಾಂಟ್ ಬಜೆಟ್ ಹೋಟೆಲ್ಸ್. 80% ಆಫ್ ದ ಟೂರಿಸ್ಟ್ ಆರ್ ಬಜೆಟ್ ಹೋಟೆಲ್ಸ್, ನಾಟ್ 10% ಅಷ್ಟೇ. ಅದು ಏನು 5 ಸ್ಟಾರ್ ನಾವು ಅಂತೀವಲ್ಲ, ಅದೊಂದು 10% ಜನ ಅಷ್ಟೇ. ಅವರು $100 ಅವ್ರ ರೂಮ್ ಸಿಗ್ಬೇಕು, ಬ್ರೇಕ್ಫಾಸ್ಟ್ ಆಗ್ಬೇಕು, 100-150 ಮತ್ತೊಂದು ಅವ್ರ ಊಟ ಆಗ್ಬೇಕು. ಈ ತರ ನಡೆಸಿದ್ರ ಪ್ಲಾನಿಂಗ್. ಅವ್ರು ಬೇಕಾಗಿದ್ದು ಕ್ಲೀನ್ ಬಾತ್ರೂಮು, ಕ್ಲೀನ್ ಬೆಡ್ಶೀಟ್ಸು, ಹೈಜಿನಿಕ್ ರೂಮ್ಸು, ಈ ಎಲ್ಲನೂ ಕೂಡ ವ್ಯವಸ್ಥೆ ಆಗ್ಬೇಕು. ಆ ಸ್ಮಾರಕಗಳನ್ನ ಸ್ವಚ್ಛ ಇಡುವಂತದ್ದು, ಇದು ಬದಾಮಿ ಪಟ್ಟದಕಲ್ ಇರ್ಬೋದು ಅಥವಾ ವಿಜಯಪುರನಲ್ಲಿ ಇರ್ಬೋದು, ಎಲ್ಲ ಸ್ವಚ್ಛ ಇಡುವಂತ ಕೆಲಸನೂ ಕೂಡ ನಾವು ಮಾಡಬೇಕಾಗಿದೆ. ಜಾಸ್ತಿ ಸಮಯ ತಗೊಂಡಿದ್ದು ಅಂತ ನಾನು ಭಾವಿಸ್ತೇನೆ. ಇವತ್ತು ಒಟ್ಟಾರೆ ಜನನೂ ಬದಲಾವಣೆ ಆಗ್ಬೇಕು. ಜನ ಬದಲಾವಣೆ ಆಗ್ಲಾರ್ದೆ ಆಟಿಟ್ಯೂಡ್ ಬದಲಾವಣೆ ಆಗೋದು ಸಾಧ್ಯ ಆಗೋದಿಲ್ಲ. ಎಲ್ಲರೂ ಬದಲಾವಣೆ ಆಗ್ಬೇಕಾಗಿತ್ತು. ಆ ಕೆಲಸ ಆದಾಗ ಮಾತ್ರ ಇವತ್ತು ನಾವು ಇದನ್ನ ಅಚೀವ್ ಮಾಡ್ಲಿಕ್ಕೆ ಸಾಧ್ಯ ಇದೆ. ಅದಾಗಿನೂ ಕೂಡ ಎಲ್ಲರೂ ಕೂಡಿ ಪ್ರಯತ್ನವನ್ನು ಮಾಡೋಣ. ಈಗ ನಾಳೆ ಮ್ಯಾರಥಾನ್ ಇದೆ ನಮ್ಮಲ್ಲಿ. ಫಾರೆಸ್ಟ್ ಕವರ್ ಎವರೇಜು 0.17 ಇದೆ. ಎವರೇಜ್ ಅಂದ್ರೆ 0.17. ಸ್ಟೇಟ್ ಎವರೇಜ್ 30-35 ರಾಷ್ಟ್ರೀಯ ಎವರೇಜ್ ಇದೆ. 30-35% ತಲುಪುದು ಯಾವಾಗ ನಾವು ಪ್ರಾರಂಭ ಮಾಡಿದ್ದಾರೆ. ಈಗ ಒಂದು 0.17 ಒಂದು 2-2.5 ಮುಟ್ಟಿರ್ಬೇಕೀಗ. ಆದ್ರೆ 30-35% ಹೋಗ್ಬೇಕಂದ್ರೆ ಇನ್ನೂ 50 ವರ್ಷ ಬೇಕು. ಒಬ್ಬ ಪ್ಯಾಟರ್ನ್ ಆಗಕ್ಕೆ ಸಾಧ್ಯ ಇಲ್ಲ ಅದು. ಅದಕ್ಕೆ ಈ ವೃಕ್ಷತಾನದಲ್ಲಿ ಇವತ್ತು ಸಹ ಭಾಗವಹಿಸಿ ಬಹಳಷ್ಟು ಸ್ವಲ್ಪ ಕನ್ವರ್ಟ್ ಆಗಿದ್ದಾರೆ ಜನ. ಸ್ವಲ್ಪ ಜನನು ಕೂಡ ವೃಕ್ಷತಾನ ಮಾಡಿದ್ಮೇಲೆ ಕೋಟಿ ವೃಕ್ಷ ಅಭಿಯಾನ ಬದಲಾವಣೆ ಆಗಿದೆ. ಗಿಡಗಳು ನೆಡ್ತಾ ಇದ್ದಾರೆ, ಬಹಳಷ್ಟು ಬದಲಾವಣೆ ಆಗಿದೆ. ಆದ್ರೆ ಇದು ಕೇವಲ 1 ವರ್ಷ 2 ವರ್ಷಕ್ಕೆ ಆಗೋದಲ್ಲ. ಇನ್ನೂ 50 ವರ್ಷ ಹೋಗ್ಬೇಕಾಗ್ತದೆ. 35 ಇಯರ್ಸ್ ಬಿಟ್ಟು 50 ವರ್ಷ ಹೋಗುತ್ತೋ 70 ವರ್ಷ ಗೊತ್ತಿಲ್ಲ. ನಾಳೆ ಮ್ಯಾರಥಾನ್ ಉದ್ಘಾಟನೆ ಇದೆ. ಅದೆಲ್ಲರೂ ಕೂಡ ತಾವು ಭಾಗವಹಿಸಿದಿರಿ. ನಾವು ನಮ್ಮ ಪರಿಸರವನ್ನು ಸ್ವಚ್ಛ ಆಗಿರ್ಬೇಕು. ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಯಾವಾಗ್ಲೂ ಹೇಳ್ತವ್ರು, ನೀವು ಸ್ವಚ್ಛ ಇರ್ರಿ, ನಿಮ್ಮ ಮನಸ್ಸು ಸ್ವಚ್ಛ ಇರ್ಲಿ, ನಿಮ್ಮ ಮನೆ ಸ್ವಚ್ಛ ಇರ್ಲಿ, ನಿಮ್ಮ ಓಣಿ ಸ್ವಚ್ಛ ಇರ್ಲಿ, ನಿಮ್ಮ ಊರು ಸ್ವಚ್ಛ ಇರ್ಲಿ, ಎಲ್ಲವೂ ಸ್ವಚ್ಛವಾಗಿರ್ಬೇಕು ಅಂತೇಳಿ. ಬಹುಶಃ ಇದು ಸ್ವಚ್ಛ ಭಾರತ್ ಕಾನ್ಸೆಪ್ಟ್ ಸ್ಟಾರ್ಟ್ ಆಗಿದ್ದು ಸಿದ್ದೇಶ್ವರ ಮಹಾಸ್ವಾಮೀಜಿಯಿಂದ 50 ವರ್ಷದಿಂದ. ಈಗ ನಾವು ಸ್ವಚ್ಛ ಭಾರತ್ ಅಂದಾಗ ಒಂದು ಜಿಲ್ಲಾಧಿಕಾರಿಗಳು ಒಂದು ಕಾರ್ಯಕ್ರಮ ಮಾಡಿದಾಗ ನಾವು ಬಂದಷ್ಟು ಕೈಯಲ್ಲಿ ಕಸಬರ್ಗಿ ಇಟ್ಕೋತೀವಿ, ಒಂದು ಫೋಟೋ ಹೊಡಿತಾರೆ ನೀವೆಲ್ಲ ಮೀಡಿಯಾದವರು, ಹೊಡೆದ್ಮೇಲೆ ನಾವು ಮತ್ತೆ ಮುಗಿತ ಅಲ್ಲಿಗೆ ಕತೆ. ಸೊ ಹೀಗಾಗಿ ವಿಜಯಪುರ ಜಿಲ್ಲೆ ಬಸವಣ್ಣವ್ರಿಗೆ ಜನ್ಮವನ್ನು ನೀಡಿದಂತ ಸ್ಥಳ ಇದು. ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಇಲ್ಲಿ ಜಗತ್ತಿಗೆ ಬೆಳಕು ಕೊಡುವಂತ ಪ್ರಯತ್ನ ಮಾಡಿದಂಥವ್ರು. ಇಂಥವೆಲ್ಲ ಇದ್ದಾಗ ನಾವೆಲ್ಲರೂ ಕೂಡಿ ಸ್ವಲ್ಪ ಜವಾಬ್ದಾರಿಯನ್ನ ಅರ್ಥ ಮಾಡಿಕೊಂಡು ಎಲ್ಲರೂ ಒಟ್ಟುಗೂಡಿ ಕೆಲಸವನ್ನ ಮಾಡಬೇಕು ಅನ್ನೋ ಮಾತನ್ನು ಹೇಳಿ, ಮತ್ತೊಮ್ಮೆ ನಾನು ನಮ್ಮ CSR ಅಡಿಯಲ್ಲಿ ಇವತ್ತು ನಮ್ಮ ಏನು ಎನರ್ಜಿ ಕಂಪನಿ ಇದೆ ರಿನೀವ್ ಪ್ರೈವೇಟ್ ಲಿಮಿಟೆಡ್ನವರ I really congratulate you and for making this effort, and such meaningful contributions will go a long way. Thank you. ಇದನ್ನ ಜಿಲ್ಲಾಧಿಕಾರಿಗಳು ಪ್ರತಿ ಹಬ್ಬದ ದಿವಸ, ದೀಪಾವಳಿ ಸಂದರ್ಭ ಇರ್ಬೋದು, ಅಥವಾ 15 ಆಗಸ್ಟ್ ಇರ್ಬೋದು, 26 ಜನವರಿ ಇರ್ಬೋದು, ಅಥವಾ ಶನಿವಾರ ರವಿವಾರ ಇರ್ಬೋದು, ಹೀಗೆ ಇದನ್ನ ಆ ಟೈಮ್ನಲ್ಲಿ ಇದನ್ನ ಬಳಸ್ಕೊಂಡು ನಾವು ಇದನ್ನ ಜನರಿಗೆ ಆಕರ್ಷಣೆ ಕೊಡುವಂತ ಕೆಲಸ ಆಗಬೇಕು. ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ನನ್ನ ಕನಸಿದಾವ್. ಏನೋ ನಾವು ಮೊದಲ ಬೂತ್ನಾಳ್ ಕೆರೆಯ ಅಭಿವೃದ್ಧಿಯನ್ನು ತಗೊಂಡ್ವಿ, ಅಲ್ಲಿ ಕರಾರ್ ದೊಡ್ಡಿ ಆಯ್ತು. ವಿಜಯಪುರ ನಗರದವ್ರು ನೀವು ಎಷ್ಟು ಸೌಭಾಗ್ಯವಂತರಂದ್ರೆ ಬೂತ್ನಾಳ್ ಕೆರೆ ಆಯ್ತು, ಕರಾರ್ ದೊಡ್ಡಿ ಆಯ್ತು, ಗೋಲ್ ಗುಂಬಜ, ಇಬ್ರಾಹಿಂ ರೋಜಾ ನಾವು ಫೋಕಸ್ ಕೊಡುವಂತದ್ದು. ನಾನು 6 ಜಾಗಗಳಿಗೆ ಫೋಕಸ್ ಕೊಡ್ತಾ ಇದ್ದೀವಿ. ಬೇಗ ಅಂತ ಲಾಭ ಆಯ್ತು. ಈಗ ಕುಮಟಗಿ ಕೆರೆ ಒಂದಾಗ್ತದೆ. 5-6 ಜಾಗ ಇವತ್ತು ದಿವಸ ನೀವು ಶನಿವಾರ ರವಿವಾರ ನೀವು ಹೋಗ್ಲಿಕ್ಕೆ ಬಹಳಷ್ಟು ಆಗ್ತದೆ. ಸಂಗೀತ ಮಾಲ್ನು ಕೂಡ ಒಂದು ಸ್ವಲ್ಪ ನಾವು ಇದು ಮಾಡಿದ್ರೆ ಅಲ್ಲಿನೂ ಕೂಡ ಶನಿವಾರ 5 ಜನ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಕುಟುಂಬ ಸಮೇತ ಅವರು ಒಂದು ದಿವಸ ತಮ್ಮ ಬುತ್ತಿಗಳನ್ನ ಕಟ್ಕೊಂಡು ಹೋಗಿ ಮಕ್ಕಳ ಜೊತೆ ಇದು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಸಂಗೀತ ಮಾಲ್ನು ಕೂಡ ಒಂದಿದೆ, ಅದು ನಂತರ ತಗೊಂಡು ಈಗಂತೂ 6 ನಮ್ಮ ಮುಂದಿದ್ದಾವೆ. ಭೂತ್ನಾಳ್ಕೆರೆ ಮಮದಾಪುರದು ಮಾಡ್ತಾ ಇದ್ದೀವಿ, ಮಮದಾಪುರ ದೂರ ಆಗ್ತದೆ ನಿಮಗೆ. ಆದ್ರೆ ಇಲ್ಲಿ ಸಿಟಿ ಸುತ್ತಮುತ್ತ 6 ಜಾಗ ಅದಾವ.
14 ಕೆರೆ, ಕರಾಡ ದೊಡ್ಡಿ ಫಾರೆಸ್ಟು, ಆಮೇಲೆ ಬೇಗಂ ತಲಾಬು, ಗೋಲ್ ಗುಂಬಾಜು, ಇಬ್ರಾಹಿಂ ರಾಜ, ಕುಮಟಗಿ ಕೆರೆ 6 ಜಾಗಗಳು ನೀವು ಪ್ರತಿ ಶನಿವಾರ ಆಯ್ತಾರ ಒಂದೊಂದು ಜಾಗಕ್ಕೆ ಹೋಗಿ ಪ್ರತಿ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗಿ ಅಲ್ಲಿ ಇವತ್ತು ದಿವಸ ಮಾಡುವಂತ ಅವಕಾಶ ಇವತ್ತು ನಿಮ್ಗೆ ಒದಗಿಸಿಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಹೀಗಾಗಿ ನಾಳೆ ಇರುವಂತ ಏನು ವೃಕ್ಷತಾನ್ ಇದೆ ಮ್ಯಾರಥಾನ್ದಲ್ಲಿ ತಾವು ಎಲ್ಲರೂ ಭಾಗವಹಿಸಿದಿರಿ. ಆ ಭಾಗವಹಿಸಿದ ಜೊತೆಗೆ ಎಲ್ಲರೂ ಒಂದೊಂದು ಸಸಿಯನ್ನ ನೆಟ್ಟು ಉಳಿದವರಿಗೂ ಪ್ರೇರಣೆ ಕೊಡುವಂತ ಕೆಲಸ ಇವತ್ತು ದಿವಸ ಆಗ್ಬೇಕು ಅನ್ನೋ ಮಾತನ್ನ ಸಂದರ್ಭ ಹೇಳಿ ಬಹಳ ಸಂತೋಷದಿಂದ ಈ ಒಂದು ದೀಪಾಲಂಕಾರದ ಉದ್ಘಾಟನೆಯನ್ನು ನಾನು ಮಾಡಿದ್ದೀನಿ. ಮತ್ತು ಇದಕ್ಕೆ ಕಾರಣೀಕರ್ತ ಜಿಲ್ಲಾಧಿಕಾರಿಗಳು ಬಹಳಷ್ಟು ಶ್ರಮವನ್ನು ವಹಿಸಿದ್ದಾರೆ. ಬಹಳ ಮೊದಲೇ ಆಗ್ಬೇಕಾಗಿದ್ದು ಅದು ಕರೆಕ್ಟ್ ಆಗಿದೆ. ಈಗ ನಾಳೆ ಮ್ಯಾರಥಾನ್ ಹಿಂದಿನ ದಿವಸ ಆದ್ಮೇಲೆ ಇವತ್ತು ದಿವಸ ಅದು ಸೂಕ್ತ ಸಮಯದಲ್ಲಿ ಆಗಿದೆ. ಇವತ್ತು ದಿವಸ ಇನಾಗ್ರೇಷನ್ ಕೂಡ. ಸೊ ಅದಕ್ಕೆ ಜಿಲ್ಲಾಧಿಕಾರಿಗಳಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಈ ಭಾಗದ ಶಾಸಕರು ಕಟ್ಟಿಕೊಂಡವರು ಇದ್ದಾರೆ. ಗಿಲ್ಡನ್ ರೋಸ್ ಗಾರ್ಡನ್ ಎಲ್ಲ ನೀವು ಒಂದ್ ಸ್ವಲ್ಪ ಗಮನ ಹರಿಸ್ರಿ ಮತ್ತು ಎನ್ಕ್ರೋಚ್ಮೆಂಟ್ಸ್ ಎಲ್ಲ ತೆಗೆದು ಸ್ವಚ್ಛವಾಗಿಡುವಂತ ಕೆಲಸವನ್ನು ಕೂಡ ಇವತ್ತೊಂದು ಸಾಗಬೇಕು. ಪರ್ಯಾಯ ವ್ಯವಸ್ಥೆಯನ್ನು ಮಾಡಬೇಕು. ತನ್ಮೂಲಕ ವಿಜಯಪುರ ನಗರ ಒಂದು ಸುಂದರ ನಗರ ಆಗಬೇಕು. ಟೂರಿಸಂನ ಅಟ್ರಾಕ್ಟ್ ಮಾಡುವಂತದ್ದಾಗಬೇಕು. ಟೂರಿಸಂನ ನಮ್ಮ ಮಿಸಸ್ ಭೀಮಾಶಂಕರ್ ಅವರು ಇದ್ದಾರೆ. ಅದಕ್ಕೆ ಅವರು ನೀವು ಕೂಡ ಟೂರಿಸಂನಲ್ಲಿ ಹೆಚ್ಚಿನ ಒತ್ತನ್ನು ಕೂಡ ಹಿಂದೆ ಕರೇಜ್ ಸಿಸ್ಟಮ್ ಇದು ಇತ್ತು. ಆ ಕರೇಜ್ ಸಿಸ್ಟಮ್ ಇನ್ ಬೀದರ್ಗಿಂತ ಇದು ನಮ್ದು ಕಾಂಪ್ಲೆಕ್ಸ್ ಇದೆ. ಬೀದರ್ ಇಸ್ ಸಿಂಪಲ್ ಕರೇಜ್ ಸಿಸ್ಟಮ್. ಅವರ ಕರೇಜ್ ಸಿಸ್ಟಮ್ ಇಸ್ ವೆರಿ ಕಾಂಪ್ಲೆಕ್ಸ್, ವೆರಿ ಯುನಿಕ್. ಬಹುಶಃ ಜಗತ್ತಿನಲ್ಲಿ ಇರುವಂತ 2-3 ಕರೇಜ್ ನಲ್ಲಿ ಬಿಜಾಪುರ ಕರೇಜ್ ಇತ್ತು. ಸೊ ಹೀಗಾಗಿ ಬೀದರ್ ಮಾಡಿದ ತಪ್ಪಲ್ಲ, ಇಲ್ಲಿನೂ ಕೂಡ ಮಾಡುವಂತದ್ದು ಒಂದು ದಿವಸ ಒತ್ತನ್ನು ಕೊಡುವಂಥದ್ದು ಆಗ್ಬೇಕು ಅನ್ನೋದನ್ನ HK ಪಾಟೀಲ್ರಿಗೂ ಮಾತಾಡಿದ್ದೀನಿ, ನಮ್ಮ ಟೂರಿಸಂ ಸಚಿವರಿಗೂ ಮಾತಾಡಿದ್ದೀನಿ. ಇವತ್ತು ಬಹಳಷ್ಟು ಅವಕಾಶಗಳಿದಾವೆ. ಟೂರಿಸಂ ಜೊತೆ ಆದಾಯ ಬರೋ ಜೊತೆಗೆ ಎಂಪ್ಲಾಯ್ಮೆಂಟ್ ಜನರೇಟ್ ಆಗ್ತದೆ ಅನ್ನೋದನ್ನ, ವ್ಯಾಪಾರವೂ ಕೂಡ ಅಭಿವೃದ್ಧಿ ಆಗ್ತದೆ ಅನ್ನೋದನ್ನ ತಾವು ಅರ್ಥ ಮಾಡ್ಕೋಬೇಕು. ಈಗ ನೀರಾವರಿ ಆದ್ಮೇಲೆ ಯಾರಿಗೆ ಅನುಕೂಲ ಆಗ್ತದೆ? ಬರೀ ರೈತರಿಗಷ್ಟೇ ಅನುಕೂಲ ಆಗಲ್ಲ. ರೈತರ ಕೈ ದುಡ್ಡು ಬಂದ್ಮೇಲೆ ವ್ಯಾಪಾರ ಅಭಿವೃದ್ಧಿ ಆಗಿದೆ. ಎಲ್ಲರಿಗೂ ವ್ಯಾಪಾರ ಅಭಿವೃದ್ಧಿ ಆಗಿದೆ. ಕಿರಾಣಿ ಅಂಗಡಿ ಒಂದು ವ್ಯಾಪಾರ ಉದ್ದಾರ ಆಗ್ತದೆ, ಅರವಿ ಅಂಗಡಿದ ಒಂದು ವ್ಯಾಪಾರ ಆಗ್ತದೆ, ಮೋಟರ್ ಸೈಕಲ್ ಒಂದು ಆಗ್ತದೆ, ಟ್ರ್ಯಾಕ್ಟರ್ ಒಂದು ಆಗ್ತದೆ. ಹೀಗೆ ಅದು ತನ್ನದೇ ಆದಂತ ಒಂದು ವ್ಯಾಪ್ತಿಯನ್ನು ಮಧ್ಯೆ ಅಭಿವೃದ್ಧಿ ಆಗ್ಲಿಕ್ಕೆ, ಜನರಿಗೆ ಆರ್ಥಿಕ ಪರಿಸ್ಥಿತಿ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಅದೇ ರೀತಿ ಟೂರಿಸಂ ಒಂದು ಕೂಡ ಬಹಳಷ್ಟು ಆರ್ಥಿಕ ಮತ್ತು ನಮ್ಮ ಎಂಪ್ಲಾಯ್ಮೆಂಟ್ ಜನರೇಷನ್ಗೆ ಉದ್ಯೋಗ ಅವಕಾಶಗಳು ಸಿಗುವಂತದ್ದು ಆಗ್ತದೆ ಅನ್ನೋ ಮಾತನ್ನ, ವ್ಯಾಪಾರದ ವ್ಯವಸ್ಥೆನೂ ಕೂಡ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಅದನ್ನೆಲ್ಲನೂ ಕೂಡ ತಾವು ಗಮನಿಸಿ ಕೆಲಸ ಮಾಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸಿಕೊಂಡು, ಮತ್ತೊಮ್ಮೆ ಇದಕ್ಕೆ ಕಾರಣಕರಾದಂತ ಎಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಒಳ್ಳೆ ಕೆಲಸವನ್ನು ಮಾಡಿದ್ರೆ ಇನ್ನೂ ಈ ಕೆಲಸ ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋ ಮಾತನ್ನ ನಾನು ಸಂದರ್ಭ ಹೇಳ್ತೇನೆ. ಯಾಕಂದ್ರೆ ಸೋಲಾರ್ ಇದರಿಂದ ಆಗಿದೆ ನನಗೆ ಇವತ್ತು ಏನು ನನಗೆ ಇವತ್ತು ಐ ಆಮ್ ಹ್ಯಾಪಿ. ಯಾಕೆ ಹಿಂದೆ ಒಂದ್ಸಲ ಮಾಡಿ ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಿರುವಂತೆ ಕಟ್ ಮಾಡುವಂತ ಪರಿಸ್ಥಿತಿನೂ ಬಂದಿತ್ತು. ಅದು ನನ್ನ ನೆನಪೈತೆ. ಹಿಂದೆ ಒಮ್ಮೆ ದೀಪಾಲಂಕಾರ ಮಾಡಿ ಮೇಡಮ್ ಕಟ್ ಮಾಡಿದ್ರು, ಕರೆಂಟ್ ಬಿಲ್ ಕಟ್ಟಿಲ್ಲ ಅಂತ ಹೇಳಿ. ದಿಸ್ ವಿಲ್ ಸಸ್ಟೈನ್ ಇಟ್ ಸೆಲ್ಫ್. ಇಲ್ಲೇ ನೀವು ಪ್ರಶ್ನೆ ಬರಂಗಿಲ್ಲ. ಸೊ ರಿನ್ಯೂ ಎನರ್ಜಿ ಇದ್ದ. ಸೊ ಎಲ್ಲರಿಗೂ ಅಭಿನಂದನೆಗಳು. ನಾಳೆ ವೃಕ್ಷತಾನದಲ್ಲಿ ಎಲ್ಲರೂ ಕೂಡ ತಾವು ಭಾಗವಹಿಸಬೇಕು ಅಂತ ಮತ್ತೊಮ್ಮೆ ವಿನಂತಿ ಮಾಡ್ಕೊಂಡು ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ನಮಸ್ಕಾರ. ಬಹಳ ಮನಸ್ಪರ್ಶಿಯಾಗಿ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿ ಉದ್ಘಾಟನಾ ನುಡಿಗಳನ್ನ ಹೇಳಿದ ಡಾಕ್ಟರ್ MB ಪಾಟೀಲ್ ಸಾಹೇಬರವರಿಗೆ ಅಭಿನಂದನೆಗಳು. ಆತ್ಮೀಯರೇ, ನಾಳೆ ವೃಕ್ಷೋತ್ಥಾನ್ ಮ್ಯಾರಥಾನ್ಗೆ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಆಧಾರದ ಸ್ವಾಗತ. ಈ ಕಾರ್ಯಕ್ರಮದ ನಂತರ ಬಹಳ ಶ್ರೇಷ್ಠ ಕಲಾವಿದರು ಅದ್ಭುತವಾದ ಕಾರ್ಯಕ್ರಮವನ್ನು ನೀಡಿದ್ದಾರೆ. ಈಗ ನಮ್ಮ ಗೌರವಾನ್ವಿತ ನಾಗಠಾಣ್ ಮತಕ್ಷೇತ್ರದ ಶಾಸಕರು ಸನ್ಮಾನ್ಯ ಶ್ರೀ ವಿಠಲ್ ಗೋಂಡಿಬಾ ಕಟಕ್ಗೊಂಡ್ ಸಾಹೇಬರು ಸಮಾಜಮುಖಿ ಆಶಯ ಮತಕ್ಷೇತ್ರದ ಜನತೆಯೊಂದಿಗೆ ಶ್ಲಾಘನೀಯವಾದ ಸಹಕಾರ. ನಾಗಠಾಣ್ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ವಿಠಲ್ ಗೋಂಡಿಬಾ ಕಟಕ್ಗೊಂಡ್ ಸಾಹೇಬರವರು ಅಧ್ಯಕ್ಷೀಯ ನುಡಿಗಳನ್ನು ಹೇಳಲಿಕ್ಕೆ ಕೇಳ್ಕೊಳ್ತಾ ಇದ್ದಾರೆ. ಜಿಲ್ಲಾಡಳಿತ, ಪ್ರವಾಸೋದ್ಯಮ ಇಲಾಖೆ, ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಹಾಗೂ ರಿನ್ಯೂ ಲಿಮಿಟೆಡ್ ಸಂಸ್ಥೆಯ ಸಹಯೋಗದಲ್ಲಿ ಗೋಲ್ಗುಮ್ಮಟ್ ಸ್ಮಾರಕ ಸೌರಶಕ್ತಿ ವಿದ್ಯುತ್ ದೀಪಾಲಂಕರಣ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಉದ್ಘಾಟಕರಾಗಿ ಆಗಮಿಸಿ ಇದೀಗ ತನ್ನ ಮನಸ್ಸಿನ ಆಳವನ್ನ ಬಿಜಾಪುರ ಜಿಲ್ಲೆಯ
ನಗರದ ಜನತೆಗೆ ತಿಳಿಸಿ ಏನೇನು ಆಗಬೇಕಾಗಿತ್ತು, ಏನೇನು ಆಗಬೇಕು ಅನ್ನುವಂತ ಮಾತನ್ನ ಹೇಳಿದಂತ ನಮ್ಮ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರು ಆತ್ಮೀಯರು ಆಗಿರುವಂತಹ ಸನ್ಮಾನ್ಯ ಶ್ರೀ ಎಂ ಬಿ ಪಾಟೀಲ್ ಸಾಹೇಬ್ರೆ ಈ ಸಭೆಯಲ್ಲಿ ಉಪಸ್ಥಿತರಿದ್ದು ನನಗಂತೂ ತುಂಬಾ ಸಂತೋಷ ಆಗೈತಿ. ಯಾಕಂದ್ರೆ ಒಂದು ಯಾವುದೇ ಒಂದು ಕಾರ್ಯ ಮಾಡಬೇಕಾಗಿತ್ತಪ್ಪ ಅಂದ್ರ ಬಹುಶಃ ನಾನು ಏನ್ ಅನಿಸ್ತೈತೆ ಅಂದ್ರೆ ಒಂದು ಗಂಡಿನ ಹಿಂದೆ ನಮ್ಮ ತಾಯಂದಿರ ಸಹಕಾರ ಇರ್ತೈತಿ ಅಂತ ನನ್ನ ಭಾವನೆ. ಯಾಕೆಂದ್ರೆ ಬಹುಶಃ ಎಲ್ಲಾ ಕಡೆನೂ ನಾನು ಕೇಳಿನಿ, ಈ ಜಿಲ್ಲೆಯಲ್ಲಿ ಜನಪ್ರಿಯತೆಯನ್ನು ಹೊಂದಿದಂತ ಎಂ ಬಿ ಪಾಟೀಲ್ ಅಷ್ಟೇ ಜನಪ್ರಿಯ ಹೊಂದಿದಂತ ಅವರು ಸಹೋದರಿ ಆಶಾ ಮೇಡಮ್ ಅವರೇ, ಜಿಲ್ಲಾಧಿಕಾರಿಗಳೇ, CS ಅವರೇ, SP ಅವರೇ ಬಹುಶಃ लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक, शेयर और कमेंट करना ना भूलिए।